ರಾಜ್ಯದಲ್ಲಿ ಬಿಜೆಪಿಯ ಕಥೆ ಏನು ಅಂತ ದಿನನಿತ್ಯ ನೋಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂದ್ರೆ ಅಲ್ಲೂ ಇಲ್ಲ. ಮನೆಯೊಂದು ಮೂರು ಬಾಗ್ಲು. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್ ಅನ್ನೋದು ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೂರು ಕೊಟ್ಟಿದ್ದಾರಂತೆ. ಯಾರ ವಿರುದ್ಧ ಅಂದ್ರೆ ಸುರ್ಜೇವಾಲಾ ಅವರ ವಿರುದ್ಧ. ದಲಿತ ನಾಯಕರಿಗೆ ಸುರ್ಜೇವಾಲಾ ನಡೆಯಿಂದ ಬೇಸರ ಆಗಿದೆ. ಎಸ್ಸಿ ಎಸ್ಟಿ ಸಮುದಾಯದ ಸಚಿವರ ಸಭೆ ಕರೆದಿದ್ದೆ. ಇದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಹೊಕ್ಕೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಗೊತ್ತಾ, ಗೃಹ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ರು. ತತ್ಕ್ಷಣಕ್ಕೆ ಅದಕ್ಕೆ ಸುರ್ಜೇವಾಲಾ ಅವರ ಕಡಿವಾಣ ಹಾಕಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ದೂರಿಟ್ಟಿದ್ದಾರಂತೆ. ಕೆಲ ಸಚಿವರೆಲ್ಲ ಇದರಿಂದ ಅಸಮಾಧಾನಗೊಂಡಿದ್ದಾರೆ ಎನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿಯಂತೆ ಕಾಂಗ್ರೆಸ್ ಕೂಡ ಮನೆಯೊಂದು ಮೂರು ಬಾಗ್ಲಾಗಿದೆ. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಪರಮೇಶ್ವರ್ ಮೊದಲ ಹಂತದ ಸಮರಕ್ಕಿಳಿದ್ರ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಬಿಜೆಪಿಯ ಕಥೆ ಏನು ಅಂತ ದಿನನಿತ್ಯ ನೋಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂದ್ರೆ ಅಲ್ಲೂ ಇಲ್ಲ. ಮನೆಯೊಂದು ಮೂರು ಬಾಗ್ಲು. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್ ಅನ್ನೋದು ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೂರು ಕೊಟ್ಟಿದ್ದಾರಂತೆ. ಯಾರ ವಿರುದ್ಧ ಅಂದ್ರೆ ಸುರ್ಜೇವಾಲಾ ಅವರ ವಿರುದ್ಧ. ದಲಿತ ನಾಯಕರಿಗೆ ಸುರ್ಜೇವಾಲಾ ನಡೆಯಿಂದ ಬೇಸರ ಆಗಿದೆ. ಎಸ್ಸಿ ಎಸ್ಟಿ ಸಮುದಾಯದ ಸಚಿವರ ಸಭೆ ಕರೆದಿದ್ದೆ. ಇದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಹೊಕ್ಕೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಗೊತ್ತಾ, ಗೃಹ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ರು. ತತ್ಕ್ಷಣಕ್ಕೆ ಅದಕ್ಕೆ ಸುರ್ಜೇವಾಲಾ ಅವರ ಕಡಿವಾಣ ಹಾಕಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ದೂರಿಟ್ಟಿದ್ದಾರಂತೆ. ಕೆಲ ಸಚಿವರೆಲ್ಲ ಇದರಿಂದ ಅಸಮಾಧಾನಗೊಂಡಿದ್ದಾರೆ ಎನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿಯಂತೆ ಕಾಂಗ್ರೆಸ್ ಕೂಡ ಮನೆಯೊಂದು ಮೂರು ಬಾಗ್ಲಾಗಿದೆ. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಪರಮೇಶ್ವರ್ ಮೊದಲ ಹಂತದ ಸಮರಕ್ಕಿಳಿದ್ರ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಬಿಜೆಪಿಯ ಕಥೆ ಏನು ಅಂತ ದಿನನಿತ್ಯ ನೋಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂದ್ರೆ ಅಲ್ಲೂ ಇಲ್ಲ. ಮನೆಯೊಂದು ಮೂರು ಬಾಗ್ಲು. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್ ಅನ್ನೋದು ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೂರು ಕೊಟ್ಟಿದ್ದಾರಂತೆ. ಯಾರ ವಿರುದ್ಧ ಅಂದ್ರೆ ಸುರ್ಜೇವಾಲಾ ಅವರ ವಿರುದ್ಧ. ದಲಿತ ನಾಯಕರಿಗೆ ಸುರ್ಜೇವಾಲಾ ನಡೆಯಿಂದ ಬೇಸರ ಆಗಿದೆ. ಎಸ್ಸಿ ಎಸ್ಟಿ ಸಮುದಾಯದ ಸಚಿವರ ಸಭೆ ಕರೆದಿದ್ದೆ. ಇದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕೊಕ್ಕೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಗೊತ್ತಾ, ಗೃಹ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ರು. ತತ್ಕ್ಷಣಕ್ಕೆ ಅದಕ್ಕೆ ಸುರ್ಜೇವಾಲಾ ಅವರ ಕಡಿವಾಣ ಹಾಕಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ದೂರಿಟ್ಟಿದ್ದಾರಂತೆ. ಕೆಲ ಸಚಿವರೆಲ್ಲ ಇದರಿಂದ ಅಸಮಾಧಾನಗೊಂಡಿದ್ದಾರೆ ಎನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಅಂತೆ ಕಾಂಗ್ರೆಸ್ ಕೂಡ ಮನೆಯೊಂದು ಮೂರು ಬಾಗ್ಲಾಗಿದೆ. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಪರಮೇಶ್ವರ್ ಮೊದಲ ಹಂತದ ಸಮರಕ್ಕಿಳಿದ್ರ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಬಿಜೆಪಿಯ ಕಥೆ ಏನು ಅಂತ ದಿನನಿತ್ಯ ನೋಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅಂದ್ರೆ ಅಲ್ಲೂ ಇಲ್ಲ. ಮನೆಯೊಂದು ಮೂರು ಬಾಗ್ಲು. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್ ಅನ್ನೋದು ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೂರು ಕೊಟ್ಟಿದ್ದಾರಂತೆ. ಯಾರ ವಿರುದ್ಧ ಅಂದ್ರೆ ಸುರ್ಜೇವಾಲಾ ಅವರ ವಿರುದ್ಧ. ದಲಿತ ನಾಯಕರಿಗೆ ಸುರ್ಜೇವಾಲಾ ನಡೆಯಿಂದ ಬೇಸರ ಆಗಿದೆ. ಎಸ್ಸಿ ಎಸ್ಟಿ ಸಮುದಾಯದ ಸಚಿವರ ಸಭೆ ಕರೆದಿದ್ದೆ. ಇದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕೊಕ್ಕೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಗೊತ್ತಾ, ಗೃಹ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ರು. ತತ್ಕ್ಷಣಕ್ಕೆ ಅದಕ್ಕೆ ಸುರ್ಜೇವಾಲಾ ಅವರ ಕಡಿವಾಣ ಹಾಕಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ದೂರಿಟ್ಟಿದ್ದಾರಂತೆ. ಕೆಲ ಸಚಿವರೆಲ್ಲ ಇದರಿಂದ ಅಸಮಾಧಾನಗೊಂಡಿದ್ದಾರೆ ಎನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಅಂತೆ ಕಾಂಗ್ರೆಸ್ ಕೂಡ ಮನೆಯೊಂದು ಮೂರು ಬಾಗ್ಲಾಗಿದೆ. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಪರಮೇಶ್ವರ್ ಮೊದಲ ಹಂತದ ಸಮರಕ್ಕಿಳಿದ್ರ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಸುರ್ಜೇವಾಲಾ ನಡೆಗೆ ದಲಿತ ನಾಯಕರ ಬೇಸರ. ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ರ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದ ಪರಮೇಶ್ವರ್ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನೇ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನ ಖರ್ಗೆ ಗಮನಕ್ಕೆ ತಂದ ಪರಮೇಶ್ವರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಕೂಡ ದೂರು ನೀಡಿದ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹೌದು, ಗೃಹ ಸಚಿವ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆದಿದ್ರು. ಆದ್ರೆ ಈ ಸಭೆಗೆ ನಾನು ಕೂಡ ಬರ್ತೀನಿ, ಒಟ್ಟಾಗಿ ಸಭೆ ಮಾಡೋಣ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಕ್ಕೆ ಹಾಕಿದ್ರು. ಸಭೆಯನ್ನ ಮುಂದಕ್ಕೆ ಹಾಕಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿಯವರೆಗೆ ದಲಿತ ಸಚಿವರು ಶಾಸಕರ ಸಭೆಯನ್ನೇ ಕರೆದಿಲ್ಲ. ಸುರ್ಜೇವಾಲಾರ ಈ ನಡೆಯಿಂದ ಸಾಮಾನ್ಯವಾಗಿಯೇ ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಿತ ಅಸಮಾಧಾನಗೊಂಡಿರುವ ಸಚಿವ ಪರಮೇಶ್ವರ್ ಸುರ್ಜೇವಾಲಾ ವಿರುದ್ಧ ಖರ್ಗೆ ಮುಂದೆ ಕಂಪ್ಲೇಂಟ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಸಿಎಂ ಕುರ್ಚಿ ಫೈಟ್, ಸಂಪುಟ ಪುನರ್ರಚನೆ ತಿಕ್ಕಾಟದ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಅವರ ನಡೆ ಎಡೆ ಮಾಡಿಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.